ನಮಸ್ಕಾರ. ಕಾಲಿಗೆ ಬಿದ್ದು ಕೇಳಿದ್ರು ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ಸಾಲ ಕೊಡಕ್ಕೆ ಹೋಗಬೇಡಿ. ರಿಟರ್ನ್ ಬರಲ್ಲ, ರಿಟರ್ನ್ ನಿಮಗೆ ಕೊಡಲ್ಲ ಹೇಳ್ತಾ ಹೋಗ್ತಿದ್ದೀನಿ. ಮತ್ತೆ ಅವ್ರ ಹಿಂದೆ ಸುತ್ತಾಡಬೇಕಾಗುತ್ತೆ, ಪದೇ 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 ಅವ್ರ ಹಿಂದೆ ಓಡಾಡಬೇಕಾಗುತ್ತೆ. ಇಂಟ್ರೆಸ್ಟಿಗೆ ಕೊಟ್ಬಿಡ್ತೀನಿ, ಬೇಗ ಅರ್ಜೆಂಟ್ ಇದೆ, ಒಂದು ವಾರದಲ್ಲಿ ಕೊಡ್ತೀನಿ, ಒಂದು ತಿಂಗಳಲ್ಲಿ ಕೊಡ್ತೀನಿ, 2 ತಿಂಗಳಲ್ಲಿ ಕೊಡ್ತೀನಿ, 3 ತಿಂಗಳಲ್ಲಿ ಕೊಡ್ತೀನಿ, 6 ತಿಂಗಳಲ್ಲಿ ಕೊಡ್ತೀನಿ, 1 ವರ್ಷದಲ್ಲಿ ಕೊಡ್ತೀನಿ, 2 ವರ್ಷದಲ್ಲಿ ಕೊಡ್ತೀನಿ, ತಿಂಗಳ ಇಂಟ್ರೆಸ್ಟಿಗೆ ಕೊಟ್ಬಿಡ್ತೀನಿ. ನಿಮಗೆ ಬೇಕಿದ್ರೆ ಎಂಟಿ ಚೆಕ್ ಕೊಟ್ಬಿಡ್ತೀನಿ. ನಿಮಗೇನಾದರೂ ಪ್ರಾಪರ್ಟಿ ಕೊಟ್ಟು ಏನಾದರೂ ಒಂದು ಡಾಕ್ಯುಮೆಂಟ್ಸ್ ಕೊಟ್ಟು ಬೇಕಿದ್ರೆ ಕೊಡ್ತೀನಿ ಅಂತ ಇಸ್ಕೊಂಬಿಡ್ತಾರೆ. ಖಂಡಿತವಾಗ್ಲೂ ಕಾಲಿಗೆ ಬಿದ್ದು ಕೇಳಿದ್ರು ಈ ರಾಶಿ ನಕ್ಷತ್ರದವ್ರಿಗೆ ಖಂಡಿತವಾಗ್ಲೂ ಸಾಲ ಕೊಡಕ್ಕೆ ಹೋಗ್ಬೇಡಿ. ಅದರಲ್ಲೂ ನೀವೇನಾದರೂ ಮಂಗಳವಾರದ ದಿನ ಏನಾದರೂ ಕೊಟ್ಟರೆ, ಅಥವಾ ಶುಕ್ರವಾರದ ದಿನ ಏನಾದರೂ ಕೊಟ್ಟರೆ, ಅಥವಾ ಅಮಾವಾಸ್ಯೆ ದಿನ ಕೊಟ್ಟರೆ, ಅಥವಾ ಹುಣ್ಣಿಮೆ ದಿನ ಏನಾದರೂ ಕೊಟ್ಟಿದ್ರೆ, ಅಥವಾ ಗ್ರಹಣ, ಸೂರ್ಯಗ್ರಹಣ, ಚಂದ್ರಗ್ರಹಣ ನಡೆಯೋ ಸಂದರ್ಭದಲ್ಲಿ ಏನಾದರೂ ನೀವು ಕೊಟ್ಟಿದ್ರೆ ಖಂಡಿತವಾಗ್ಲೂ ಈ ರಾಶಿ ನಕ್ಷತ್ರದವರಿಗೆ ಸಾಲುಗಳು ಕೊಟ್ಟಿದ್ರೆ ಖಂಡಿತವಾಗ್ಲೂ ನಿಮಗೆ ವಾಪಸ್ ಬರಲ್ಲ, ತಿಳ್ಕೊಂಬಿಡಿ. ಅರ್ಜೆಂಟು ಬೇಕಾಗಿತ್ತು, ಸೈಟ್ ತಗೊಂತಿದ್ದೆ, ಸ್ವಲ್ಪ ಹಣ ಪ್ರಾಬ್ಲಮ್ ಆಯಿತು, ಮನೆ ಕಟ್ಸೋದಕ್ಕೆ ಸ್ವಲ್ಪ ಹಣ ಪ್ರಾಬ್ಲಮ್ ಆಯಿತು, ಅಪಾರ್ಟ್ಮೆಂಟ್ ತಗೊಂತಿದ್ದೆ, ಜಮೀನು ತಗೊಂತಿದ್ದೆ, ವೆಹಿಕಲ್ ತೊಗೊತಿದ್ದೆ, ಒಂದು ಸ್ವಲ್ಪ ಕಡಿಮೆ ಬಿದ್ದುಬಿಡ್ತು, ಮಕ್ಕಳದೇನೋ ಎಜುಕೇಷನ್ಗೆ ಅಂತ ಇಲ್ಲ, ಮಕ್ಕಳೇನೋ ಫಾರಿನ್ಗೆ ಹೋಗ್ತಾ ಇದ್ದಾರೆ, ಅದಕ್ಕೊಂದು ಸ್ವಲ್ಪ ಬೇಕಾಗಿತ್ತು. ನಮ್ಮ ಪ್ರಾಪರ್ಟಿ ಸೇಲ್ ಆಗ್ತೈತೆ, ಜಮೀನು ಲ್ಯಾಂಡ್ ಎಲ್ಲ, ನಾವು ಇಮ್ಮಿಡಿಯೇಟಾಗಿ ಕೊಟ್ಬಿಡ್ತೀವಿ, ಒಂದು ವಾರ, ಒಂದು ತಿಂಗಳು, 15 ದಿನ ಅಂತ ಇಂಟ್ರೆಸ್ಟಿಗೆ ಅಂತ ಇಸ್ಕೊಂಬಿಡ್ತಾರೆ. ಆಮೇಲೆ ಕೊಟ್ಟುಬಿಟ್ಟು ಈ ರಾಶಿ ನಕ್ಷತ್ರದವ್ರ ಹಿಂದೆ ಅಲಿಬೇಕಾಗುತ್ತೆ. ಸಾಕಷ್ಟು ಜನ ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಕೊಟ್ಟುಬಿಟ್ಟು ಇನ್ನು ಬ್ಯಾಂಕುಗಳಲ್ಲಿ ಶೂರಿಟಿಗಳು ಬೇರೆ ಹಾಕಿರ್ತಾರೆ. ಬ್ಯಾಂಕುಗಳಲ್ಲಿ ಶೂರಿಟಿಗಳು ಹಾಕ್ಬಿಟ್ಟು ಸಿಗಾಕೊಂಬಿಟ್ಟಿರ್ತೀರ. ಮತ್ತು ನೀವು ಇನ್ನೊಬ್ಬರಿಗೆ ಕೊಡಿಸ್ಬಿಟ್ಟು ಫ್ರೆಂಡು ಗಂಡನಿಗೆ ಗೊತ್ತಿಲ್ದಂಗೆ ಹೆಂಡತಿ ಸಾಲ ಮಾಡಿ ಕೊಟ್ಬಿಟ್ಟಿರ್ತೀರ, ಮತ್ತೊಬ್ಬರಿಂದ ಕೊಡಿಸ್ಬಿಟ್ಟಿರ್ತೀರ. ಖಂಡಿತವಾಗ್ಲೂ ಅವ್ರ ಹಿಂದೆ ಸುತ್ತಾಡೋ ಪರಿಸ್ಥಿತಿಗಳು ಬರುತ್ತೆ. ಖಂಡಿತವಾಗ್ಲೂ 100ಕ್ಕೆ 80% ಅಷ್ಟು ದುಡ್ಡು ನಿಮಗೆ ವಾಪಸ್ ಬರಲ್ಲ. ಎಚ್ಚರ. ಯಾವ್ಯಾವ ರಾಶಿ ನಕ್ಷತ್ರದವರಿಗೆ ನಿಮ್ಮ ಕಾಲಿಗೆ ಬಿದ್ದು ಹಣ ಕೇಳಿದ್ರು, ಸಾಲ ಕೇಳಿದ್ರು ಕೊಡಬೇಡ್ರಿ ಅಂತಂದರೆ, ಈ ಕಟಕ ರಾಶಿ ಆಶ್ಲೇಷ ನಕ್ಷತ್ರ, ಈ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರದವರಿಗೆ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ನೀವೇನಾದರೂ ಕೊಟ್ಬಿಟ್ರಿ ಅಂತಂದರೆ ಮುಗಿದೋಯ್ತ್ರಿ. ಅವ್ರ ಹಿಂದೆ ಅಲಿಬೇಕಾಗುತ್ತೆ. 100ಕ್ಕೆ 80% ಆಫ್ ದಿ ಪೀಪಲ್ಸ್ ನಿಮಗೆ ಹಣ ವಾಪಸ್ ಕೊಡಲ್ಲ, ಕೊಟ್ಟಿರೋ ಸಾಲ ವಾಪಸ್ ಕೊಡಲ್ಲ. ಎಚ್ಚರ. ಅವ್ರು ಸಾಲ ಕೇಳಕ್ಕೆ ಬಂದಿದ್ದಾರೆ ಅಂದರೆ ಅವರಿಗೆ ಎಸ್ಪೆಷಲಿ ನೋಡ್ರಿ, ದಶಾಭುಕ್ತಿಗಳಲ್ಲಿ ಅವ್ರ ಜಾತಕದಲ್ಲಿ ಈ 1ನೇ ಮನೆ, 3ನೇ ಮನೆ, 5ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ಬಂದಿರುತ್ತೆ. ಅದಕ್ಕೋಸ್ಕರ ಸಾಲ ಕೇಳಕ್ಕೆ ಬಂದಿರ್ತಾರೆ. ಮತ್ತು ನೀವು ಕೊಟ್ಟರೆ ಅದೇನೋ ಅಂತಾರಲ್ಲ, ಇಸ್ಕಂಡನು ವೀರಭದ್ರ, ಕೊಟ್ಟನು ಕೋಡಂಗಿ ಆಗ್ಬಿಡ್ತೀರಾ. ಎಚ್ಚರ. ಅರ್ಥ ಆಯ್ತಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.